ಪ್ರತಿಕ್ರಿಯಿಸಿರಿ ರಾಹುಲ್ ಗಾಂಧಿ ಅವರ ಆರೋಪ? ದಾಖಲೆಗಳನ್ನ ಇಟ್ಕೊಂಡು ಚುನಾವಣಾ ಆಯೋಗದ ಡೇಟಾಗಳನ್ನೇ ವಿಶ್ಲೇಷಣೆ ಮಾಡಿ ಅವರು ಜನರ ಮುಂದಿಟ್ಟಿದ್ದಾರೆ. ಬ್ರೆಜಿಲ್ನ ಓರ್ವ ಮಾಡೆಲ್ 10 ಬೂತ್ಗಳಲ್ಲಿ 22 ಬಾರಿ ವೋಟ್ ಮಾಡಿರೋದು, ಇನ್ನೋರ್ವ ಮಹಿಳೆ 100 ಬಾರಿ ವೋಟ್ ಮಾಡಿರೋದು, ಒಂದು ಮನೆಯಲ್ಲಿ 563 ಮತದಾರರಿದ್ರು ಅಲ್ಲಿ ಪರಿಶೀಲನೆಯನ್ನ ನಡೆಸದೇ ಇರೋದು, ಅದು ಬಿಜೆಪಿ ಮುಖಂಡರ ಅಡ್ರೆಸ್ ಆಗಿರೋದು. ಏನ್ ಪ್ರತಿಕ್ರಿಯಿಸ್ತೀರಿ? ಈಗ ಆಲ್ರೆಡಿ ಹಲವಾರು ಬಾರಿ ಚುನಾವಣಾ ಆಯೋಗ ಒಬ್ಬ ಅಪೋಸಿಷನ್ ಲೀಡರ್, ಅವರು ದೇಶದ ಸಂವಿಧಾನದಲ್ಲಿ ಒಂದು ಆಯ್ಕೆ ಆಗಿರೋಂಥ ಒಬ್ಬ ಲೀಡರ್, ಅವರು ಅಪೋಸಿಷನ್ ಲೀಡರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾರ ಬೀದಿ ನಿಂತ್ಕೊಂಡು ಈ ತರ ಪ್ರೆಸ್ ಮೀಟ್ ಮಾಡಿದ್ರೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ಬೋದು. ಒಬ್ಬ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕುಟುಂಬದವರು, ಬೇರೆಯವ್ರಿಗಾರೆ ಸಂವಿಧಾನದ ಬಗ್ಗೆ ನಾಲೆಡ್ಜ್ ಇಲ್ಲ, ಅಥವಾ ಒಂದು ಚುನಾವಣಾ ಆಯೋಗದ ಬಗ್ಗೆ ಮಾತಾಡೋಕ್ಕೂ ಒಂದು ನನ್ನ ಪ್ರಕಾರ ಯೋಗ್ಯತೆ ಇರಬೇಕು. ಚುನಾವಣಾ ಆಯೋಗದ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ಒಂದು ಯೋಗ್ಯತೆ ಅಂತ ಇರ್ಬೇಕು, ಇಲ್ಲ ಕಾನೂನಿನ ಜ್ಞಾನ ಇರ್ಬೇಕು. ಯಾರು ಚುನಾವಣಾ ಆಯೋಗ ಕಮಿಷನ್ ಬಗ್ಗೆ ಇಷ್ಟು ನಿಕೃಷ್ಟವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಮೊದಲು ಕಾನೂನಿನ ಜ್ಞಾನ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೆ ಚುನಾವಣಾ ಆಯೋಗ, ನೀವು ಏನು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಆ ಆರೋಪಕ್ಕೆ ಒಂದು ಅಫಿಡವಿಟ್ ಕೊಡಿ. ಇದನ್ನ ಯಾರನ್ನ ಕೇಳ್ತಾ ಇದ್ದೀರಿ? ಒಬ್ಬ ಸಾಮಾನ್ಯ ಪ್ರಜೆನ್ ಕೇಳ್ತಾ ಇಲ್ಲ, ಒಬ್ಬ ಅಪೋಸಿಷನ್ ಲೀಡರ್ ಕೇಳ್ತಾ ಇದ್ದಾರೆ. ಸುಮಾರು 1 ವರ್ಷದಿಂದ ನೀವು ಆರೋಪ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೊರತು ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು 1975ರಿಂದ 77 21 ತಿಂಗಳು ಎಮರ್ಜೆನ್ಸಿ ಏರ್ದವರು ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ನ ಕೊಲ್ಯಾಪ್ಸ್ ಮಾಡಿದ್ರಿ. ಇಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯ ಸೋತು ಅಹಮದಾಬಾದ್ ಕೋರ್ಟ್ ನೀವು ಸೋತಿದ್ದೀರಿ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಎಲ್ಲವನ್ನು ಬದಿಗೊತ್ತಿ ರಾಷ್ಟ್ರಪತಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದವರು ಇವತ್ತು ಸುಳ್ಳು ಆರೋಪಗಳು ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ನಿಜವಾಗ್ಲೂ ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅನ್ಸುತ್ತೆ. ನಿಮ್ಗೆ ಅಫಿಡವಿಟ್ ಕೊಡಿ. ನಿಮ್ಗೆ ಅಫಿಡವಿಟ್ ಕೊಡಕ್ಕೆ ಯೋಗ್ಯತೆ ಇಲ್ಲದೆ ಸುಪ್ರೀಂ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಹೋಗಿ ನೀವು ಅಪ್ಲಿಕೇಶನ್ ಫೈಲ್ ಮಾಡಿ, ಖಂಡಿತ ನಿಮ್ಗೆ ನ್ಯಾಯ ಸಿಗುತ್ತೆ. ಅದ್ ಬಿಟ್ಬಿಟ್ಟು ಬಿಹಾರ್ ಚುನಾವಣೆ 3-4 ದಿನ ಇದೆ ಅಂತ ಹೇಳ್ಬೇಕಾದ್ರೆ ನೀವು ಸುಮ್ನೆ ಬೀದಿಲಿ ನಿಂತ್ಕೊಂಡು ಆರೋಪ ಮಾಡಿದ್ರೆ ಇದು ಒಬ್ಬ ಅಪೋಸಿಷನ್ ಲೀಡರ್ ಅಲ್ಲ. ನಿಮ್ಮನ್ನ ಏನಂತ ಕರೀತಾರೆ? ಒಬ್ಬ ಕಾಂಗ್ರೆಸ್ ದುಸ್ಥಿತಿ ಏನಪ್ಪಾ ಅಂದ್ರೆ ಒಬ್ಬ ಚೈಲ್ಡಿಶ್ ಅಪೋಸಿಷನ್ ಲೀಡರ್ ಇಟ್ಕೊಂಡಿದ್ದಾರೆ. ಒಬ್ಬ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋ ಟೈಮ್ ನಲ್ಲಿ ಒಬ್ಬ ಅಪೋಸಿಷನ್ ಲೀಡರ್, ಸ್ಟ್ರಾಂಗ್ ಅಪೋಸಿಷನ್ ಲೀಡರ್ ಇರಬೇಕಾಗಿತ್ತು. ಇವತ್ತು ದುರ್ಗತಿ ಕಾಂಗ್ರೆಸ್ಗೆ ಏನಾಗಿದೆ, ಅದೇನ ಚಾಕ್ಲೇಟ್ ಬಾಯ್ ಅಂತ ಕರೀತಾರಲ್ಲ ಅಂತ ಒಂದು ಹುಡುಗರು ಇಟ್ಕೊಂಡು ಇವತ್ತು ಫೇಸ್ ಮಾಡ್ಬೇಕಾಗಿದೆ. ನಾನ್ ಹೇಳಕ್ ಇಷ್ಟಪಡ, ನಿಜವಾಗ್ಲೂ ನಿಮ್ಗೆ ತಪ್ಪು ಅವ್ರ ಮೇಲೆ ಇದೇನದಾದ್ರೆ ನೀವು ಅಫಿಡವಿಟ್ ಕೊಡಿ. ಅವ್ರು ಏನ್ ಕೇಳ್ತಿದ್ರೆ ಬಾಯಿ ಬಿಟ್ಟು ಕೇಳ್ತಾ ಇದ್ರೆ ಅಫಿಡವಿಟ್ ಕೊಡಿ ಅಂತ. ನಿಮ್ಗೆ ಪ್ರಶ್ನೆಗೆ ಉತ್ತರನೇ ಕೊಡ್ಬೇಕಾಗಿರ್ಲಿಲ್ಲ. ನಿಮ್ಗೆ ಏನಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ಟರು? ನೀವು ಒಂದು ಅಪೋಸಿಷನ್ ಲೀಡರ್ ಅಂತ ಕೊಟ್ರು. ಇಷ್ಟಾದ್ರೂ ಕೂಡ ನೀವು ಚುನಾವಣೆ ನಡೆದು ಹರಿಯಾಣದ 1 ವರ್ಷ ಆಗಿದೆ, ನೀವ್ ಯಾಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ಪ್ರತಿ ಬಾರಿ ಹೇಳ್ತೀನಿ, ಚುನಾವಣೆ ನಡೆಯೋದಕ್ಕಿಂತ 1 ವರ್ಷದ ಮುಂಚೆ ನಿಮ್ಗೆ ಲಿಸ್ಟ್ ಕಳಿಸ್ಕೊಡ್ತಾರೆ, ಯಾವ್ದಾದ್ರು ತಪ್ಪಿದ್ಯಾ ಸರಿ ಇದೆಯಾ ಅಂತ ಕಳಿಸ್ಕೊಡ್ತಾರೆ. ನೀವೆಲ್ಲಾನು ಪರಿಶೀಲನೆ ಮಾಡಿ ತಾನು ನೀವು ಒಪ್ಕೋಬೇಕು. ಅವತ್ತೇ ತಪ್ಪಿದ್ರೆ ನೀವು ಕಂಪ್ಲೀಟ್ ಕೊಡ್ಬೋದಾಗಿತ್ತಲ್ಲ. ಅವತ್ತೆಲ್ಲ ವರ್ಷಾನ್ಗಟ್ಲೆ ಸುಮ್ನಿದ್ದು ಎಲ್ಲೆಲ್ಲಿ ಚುನಾವಣೆಗಳು ಬರ್ತೋ ಆ ಟೈಮ್ ನಲ್ಲಿ ಮತ ಚೋರಿ ಅಂತ ಪ್ರೆಸ್ ಮೀಟ್ ಮಾಡ್ತೀರ. ನಾಚಿಕೆ ಆಗಲ್ವ ನಿಮ್ಗೆ? ಇದನ್ನ ಬೇರೆ ವಹಿಸ್ಕೊಂಡು ಕಾಂಗ್ರೆಸ್ ವಕ್ತಾರರಿಗೆ ಯಾವ ರೀತಿ ಒಬ್ಬ ಯಾರನ್ನ ಚೀಫ್ ಕಮಿಷನರ್ನ ಯಾವ ರೀತಿ ಮಾತಾಡ್ಬೇಕು, ಭಾಷೆ ಬಳಸಕ್ ಬರಲ್ಲ ಅವ್ರಿಗೆ. ಕೆಟ್ಟದಾಗಿ ಕಳ್ಳ ಈ ರೀತಿ ಎಲ್ಲ ಭಾಷೆ ಬಳಸ್ತಾರೆ. ಎಷ್ಟು ಅನಾಗರಿಕ ರೀತಿ ಕಾಣಿಸ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ರವಿಚಂದ್ರಗೌಡ್ರ ಅವ್ರು ಎತ್ತಿರೋ ಪ್ರಶ್ನೆಗಳ ಬಗ್ಗೆ ಏನಾದ್ರು ತಾವು ಪ್ರತಿಕ್ರಿಯಿಸ್ತೀರಾ? ಅಂದ್ರೆ ಅವ್ರ ಡೇಟಾವನ್ನ, ಚುನಾವಣಾ ಆಯೋಗದ ಡೇಟಾವನ್ನ ಇಟ್ಕೊಂಡಿದ್ದೀರಲ್ಲ ನೀವ್ ಹೇಳ್ತಾ ಇರೋದೇನಂದ್ರೆ ಅವರು ಯಾವ ಆಧಾರದ ಮೇಲೆ ಕೇಳ್ತಿದ್ದಾರೆ ಮತ್ತು ಈ ತರ ಆರೋಪ ಸುಳ್ಳು ತಪ್ಪು ಅಂತ ಹೇಳಕ್ ಹೋಗ್ತೇನೆ ನಾನು. ಅವ್ರ ಆರೋಪ ಸರಿ ತಪ್ಪು ಹೇಳ್ತಾ ಇಲ್ಲ. ನಿಮ್ಮ ಆರೋಪ ನಿಜವೇ ಆಗಿದ್ದರೆ ನೀವು ಫಸ್ಟ್ ಶುರುವಿನಲ್ಲಿ ಹೇಳಿದ್ರಿ, ಈ ಚುನಾವಣೆ ತಾವು ಹೇಳೋದು ಚುನಾವಣಾ ಕಮಿಷನ್ ಆಫರ್ ಕೊಡ್ತಾ ಇದೆ, ಒಂದು ಅಫಿಡವಿಟ್ ಕೊಡಿ ಅಂತ. ನಿಮ್ಗೆ ಏನ್ ಕಷ್ಟ? ನೀವು ರಾಜಕೀಯ ಮಾಡ್ತಾ ಇದ್ದೀರಾ? ನೀವು ಜನ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ. ರವಿಚಂದ್ರಗೌಡ್ರ, ಇಲ್ಲಿ 2 ವಿಚಾರ. ಈಗ ಚುನಾವಣಾ ಆಯೋಗ ಡಿಫೆನ್ಸ್ಗೂ ಬಿದ್ದಿರ್ಬೋದು, ಹಾಗೂ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಆಯೋಗ ಏನಾಗಿದೆ, ಈಗ ರೀಸೆಂಟ್ ಆಗಿ ತೆಗೆದುಕೊಂಡು ಬಂದಿರುವ ತಿದ್ದುಪಡಿಗಳ ಪ್ರಕಾರವಾಗಿ ಫಾರ್ಮ್ 17 ಕೂಡ ಕೊಡೋದಿಲ್ಲ ಅವರು, ಜೊತೆಗೆ ಸಿಸಿಟಿವಿ ಫುಟೇಜ್ ಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲು ಚುನಾವಣಾ ಆಯೋಗ ಹೀಗಿರ್ಲಿಲ್ಲ. ನಿಮಗೆ ಎಲ್ಲಾ ಬೂತ್ ಗಳ ಅಥವಾ ಎಲ್ಲಾ ವೋಟಿಂಗ್ ಬೂತ್ ಗಳು ಏನಿರ್ತವೆ ಅದರ ಸಿಸಿಟಿವಿ ಫುಟೇಜ್ ಲಭ್ಯ ಇತ್ತು, ಅದನ್ನ ಅನಲೈಸ್ ಮಾಡ್ಬೋದಿತ್ತು. ಅದ್ಯಾವುದನ್ನು ಕೂಡ ಈಗ ಕೊಡ್ತಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಅನ್ನೋದು ಈಗಾಗಲೇ ನಮ್ಮ ಪತ್ರಕರ್ತರು ಹೇಳಿರೋ ರೀತಿಯಲ್ಲಿ ಅದು ಯಾವುದೋ ಪಕ್ಷಕ್ಕೆ ಸೇರಿದ್ದಲ್ಲ, ಅದೊಂದು ನಿಷ್ಪಕ್ಷಪಾತವಾದಂತ ಕೆಲಸ ಮಾಡಿ ಈ ದೇಶದ ಜನರ ವೋಟಿಂಗ್ ರೈಟ್ ಅನ್ನ ಕಾಪಾಡಬೇಕಾದಂತ ಪ್ರಜಾಪ್ರಭುತ್ವದಲ್ಲಿನ ಒಂದು ಸಾಂವಿಧಾನಿಕ ಸಂಸ್ಥೆ. ಅದರ ಮೇಲೆ ಆರೋಪ ಬಂದಾಗ ಅದು ಆರೋಪ ಮುಕ್ತವಾಗುವ ನಿಟ್ಟಿನಲ್ಲಿ ಅದರ ಉತ್ತರಗಳಿರ್ಬೇಕು. ನೀವು ಮಹಾದೇವಪುರ ಕೊಡ್ತಾ ಇದ್ರಿ, ಮಹಾದೇವಪುರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನೀವು ಅವರು ಒಬ್ಬರೇ ಹೌದು ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದೆ, ಬೇರೆ ಬೇರೆ ಕಡೆ ವೋಟ್ ಹಾಕಿದಾರ ಅಂತ. ವೋಟ್ ಹಾಕಿದಾರ ಇಲ್ವಾ ಅಂತ ಡೇಟಾ ಸಿಗದೆ ಎಲ್ಲಿಂದ? ಆಯೋಗದ ಕಡೆಯಿಂದಾನೆ ಸಿಸಿಟಿವಿ ಕೊಟ್ರೆ ಸಿಗತ್ತೆ. ಪ್ರಶ್ನೆಗಳ
ಅವ್ರು ಕ್ಲಾರಿಫಿಕೇಶನ್ ಅಫಿಡವಿಟ್ ಕೊಟ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನೀವು ಅಫಿಡವಿಟ್ ಯಾಕೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀರಾ? ಅನುಮಾನಗಳು ಅಲ್ಲ. ಯಾಕೆ ಅಫಿಡವಿಟ್ ಕೊಡ್ತಾ ಇಲ್ಲ? ರಾಹುಲ್ ಗಾಂಧಿ ಅವರು ನಿಮ್ಮ ಎದುರಿಟ್ಟಿರುವ ಆರೋಪ ಡೇಟಾಗಳು ಸುಳ್ಳು ನಿಮ್ಗೆ ಅನಿಸ್ತಾ ಇದೆಯಾ? ನನಗೆ ಅನಿಸ್ತದೆ ನಿಮ್ಮ ಆರೋಪ ಸುಳ್ಳಾಗಿದ್ದಕ್ಕೆ ನೀವು ಅಫಿಡವಿಟ್ ಕೊಡ್ತಾ ಇಲ್ಲ. ಅಫಿಡವಿಟ್ ಕೊಟ್ರೆ ಸತ್ಯ ಪ್ರೂವ್ ಮಾಡ್ದಂಗಾಗುತ್ತೆ. ಅಲ್ಲಿ ಹೇಳಿ ಈಗ ಬ್ರೆಜಿಲಿಯನ್ ಒಬ್ಳು ಲೇಡಿ 10 ಬೂತ್ ಅಲ್ಲಿ 22 ಕಡೆ ವೋಟ್ ಮಾಡಿರೋದಕ್ಕೆ ಅದಕ್ಕೆ ಅವ್ರ ಅಫಿಡವಿಟ್ ಕೊಡ್ಬೇಕಾ, ಚುನಾವಣಾ ಆಯೋಗ ಏನಾಗಿದೆ ಅಂತ ಹೇಳ್ಬೇಕಾ? ಸರ್ ರವಿಚಂದ್ರೇಗೌಡ್ರೆ, ಈಗ ರಾಹುಲ್ ಗಾಂಧಿ ಅವರು ಈಗ 3ನೇ ಬಾರಿ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ಆಯೋಗದ ಡೇಟಾಗಳನ್ನೇ ಮುಂದಿಡ್ತಿರೋದ್ರಿಂದ ಪಕ್ಷವಾಗಿ ಬಿಡಿ ಚರ್ಚೆಗಳು, ಆರೋಪ ಪ್ರತ್ಯಾರೋಪ ನಡೆಯುತ್ತೆ. ಆದ್ರೆ ಸಾಮಾನ್ಯ ಜನರಲ್ಲೂ ಕೆಲವು ಅನುಮಾನ ಅಂತೂ ಮೂಡುತ್ತೆ, ಹೌದಾ ಈ ತರದ್ ನಡೆದಿದ್ಯಾ ಅಂತ. ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಾಗಿದ್ದು ಬಿಜೆಪಿ ಅಲ್ಲ, ಅದನ್ನ ಹೇಳ್ಬಿಟ್ಟಿದ್ದಾರೆ, ಆಯೋಗ ಕೊಡ್ಬೇಕಾಗುತ್ತೆ. SIR ನ ವಿಚಾರಣೆ ನಡೆಸೋ ಸಂದರ್ಭದಲ್ಲೂ ಸುಪ್ರೀಂ ಕೋರ್ಟ್ ಮುಂದೆ ನಾವು ಆ ಡೇಟಾವನ್ನ ಕೊಡೋದಿಲ್ಲ ಅಂದಾಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಡ್ತು, ನೀವು ಮಂಗಳವಾರದ ಒಳಗೆ ಕೊಡ್ಲೇಬೇಕು ಅಂತ. ಸಂದರ್ಭದಲ್ಲಿ ಕೊನೆಗೆ ಪಟ್ಟಿಯನ್ನ ಅವರು ಸಾರ್ವಜನಿಕಗೊಳಿಸಿದ್ರು. ನೀವು ಪಾರದರ್ಶಕವಾಗಿದ್ರೆ ಪ್ರಶ್ನೆಗಳೇ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಆ ಪಾರದರ್ಶಕವಾಗಿರ್ಬೇಕಾದಂತ ಅಗತ್ಯತೆ ಹೆಚ್ಚಿದೆ. ಯಾಕೆಂದ್ರೆ ಬಿಜೆಪಿ ಮೇಲೆ ಆರೋಪ ಬರುತ್ತೆ, ಬೇರೆ ಇನ್ಯಾವುದೋ ಪಕ್ಷದ ಮೇಲೆ ಆರೋಪ ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಆಗಿರೋದು ಚುನಾವಣಾ ಆಯೋಗ. ಡೇಟಾಗಳನ್ನ ಮತ್ತೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರ ಕರ್ತವ್ಯ ಕೂಡ ಜನರ ಮುಂದೆ ಪಾರದರ್ಶಕವಾಗಿ ಎಲ್ಲವನ್ನ ಇಡಬೇಕು. ಅದು ಇಡೋದ್ರ ಸಮಸ್ಯೆ ಆಗ್ತಿದ್ಯಾ? ಇದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ, ತಮ್ಮ ಅಭಿಪ್ರಾಯ? ಹಲೋ, ಕರ್ನಾಟಕದಲ್ಲಿ 2023 ಚುನಾವಣೆಯಲ್ಲಿ ಗೆದ್ದದ್ದು 136 ಸೀಟ್ ಗೆದ್ದದ್ದು ಯಾರು? ಕಾಂಗ್ರೆಸ್. ತೆಲಂಗಾಣದಲ್ಲಿ ಗೆದ್ದಿದ್ದಾರೆ. ಸೊ ಅಲ್ಲಿಗೆ ನಾವು ಮತಚೋರ ಮಾಡಿದ್ರೆ ಎಲ್ಲ ಒಂದು ಡಿಫೆಕ್ಟ್ ಇತ್ತು ಅನ್ನೋದಾದ್ರೆ ಹೇಗೆ ಬಿಜೆಪಿ ಗೆಲ್ಬೇಕಾಗಿತ್ತಲ್ವಾ, ಅಥವಾ JDS ಗೆಲ್ಬೇಕಾಗಿತ್ತಲ್ಲ? 136 ಸೀಟ್ ಕಾಂಗ್ರೆಸ್ ಹೇಗೆ ತಗೊಂಡ್ರು? ಅಲ್ಲಿ ಅವರೇ ಮತ ಚೋರಿ ಮಾಡಿದಾರಾ? ನಮ್ಗೆ ಈಗ ಅನುಮಾನ ಬರ್ತಾ ಇದೆ. ರಾಹುಲ್ ಗಾಂಧಿಯವರು ಎಲ್ಲಿ ಸೋತಿದ್ದರು ಅಲ್ಲೇ ಮತ ಚೋರಿ ಇದ್ದಿದ್ರೆ ನಮ್ಗೆ ಅನಿಸ್ತಾ ಇದೆ ಈಗ ಕಾಂಗ್ರೆಸ್ ನದೇ ಮತ ಚೋರಿ ಇರ್ಬೋದು. ಯಾಕೆ DK ಶಿವಕುಮಾರ್ ಎಲ್ಲಾ ಆಂಗಲ್ ನಲ್ಲೂ ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಈಗ DK ಶಿವಕುಮಾರ್ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. DK ಶಿವಕುಮಾರ್ ನೋಡಿದಾಗ ಮತ ಚೋರಿ ಮಾಡ್ತಾರೆ, ನಾನು ಅಧಿಕಾರಕ್ಕೆ ಬರ್ತೀನಿ ಎಂದಾಗ್ಲೇನೆ ನನ್ಗೆ ಅನಿಸ್ತಿತ್ತು ಇವ್ರು ಯಾವ ರೀತಿ ಬರ್ತಾರೆ ಅಂತ. ಸ್ವತಃ DK ಶಿವಕುಮಾರೇ ಮತ ಚೋರಿ ಮಾಡೋದ್ರಲ್ಲಿ ನಂಬರ್ 1 ಅಂತ ಕಾಣಿಸ್ತಾರೆ. ಆದ್ರಿಂದ ನಿಜವಾಗ್ಲೂ ಇವರು ಮತ ಚೋರಿ ಕಾಂಗ್ರೆಸ್ ನಲ್ಲಿ ಆಗಿದ್ರೆ ಇವ್ರು ಹೇಳ್ಬೋದಾಗಿತ್ತಲ್ಲ, ಯಾಕೆ ಯಾವ ರೀತಿ ಗೆದ್ರು ಇವರು? ಈಗ ಇವ್ರು ಇಷ್ಟೇ ಮಾಡ್ಬೇಕಾಗಿರೋದು. ಏನು ಹೇಳ್ತೀರಾ? ಈಗ ಒಂದ್ ನಿಮಿಷ ಗೌಡ್ರೆ, 136 ಸ್ಥಾನ ಗೆದ್ದಿರೋದ್ರ ಬಗ್ಗೆ ಅನುಮಾನಗಳಿದ್ದು ನೀವು ಡೇಟಾ ತಗೊಂಡು ಏನಾದ್ರು ವಿಶ್ಲೇಷಣೆ ಮುಂದಿಟ್ರೆ ಖಂಡಿತ ಕರ್ನಾಟಕ ಜನರಿಗೆ ಕಾಂಗ್ರೆಸ್ ಬಗ್ಗೆನೂ ಅನುಮಾನ ಬರುತ್ತೆ. ಈಗ ನಾವೇನ್ ಕೇಳ್ತಾ ಇದೀವಿ, ಈಗ ನೀವು ಆರೋಪ ಮಾಡ್ತಿದ್ದೀರಿ, ಬರೀ ನಿಮ್ಮ ಮಾತಿನ ಆರೋಪ ಇದೆ. ರಾಹುಲ್ ಗಾಂಧಿ ಅವರು ಡೇಟಾವನ್ನ ಮುಂದಿಟ್ಟು ಮಾತಾಡ್ತಿದ್ದಾರೆ. ನೀವು ಕರ್ನಾಟಕದ ಬಗ್ಗೆ ಆ ತರದೊಂದು ಅನಾಲಿಸಿಸ್ ಮಾಡಿ ಮುಂದಿಟ್ರೆ ಅವಾಗ್ಲೂ ಅನುಮಾನ ಬರುತ್ತೆ, ಬರದೇ ಇರೋಕ್ ಸಾಧ್ಯನೇ ಇಲ್ಲ, ಅನುಮಾನ ಬರುತ್ತೆ. ನಾವು ಹಲವಾರು ರಾಜ್ಯಗಳಲ್ಲಿ ಗೆದ್ದಿರೋದ್ರಿಂದ ನಮ್ಮ ಸರ್ಕಾರಗಳು ನಾವು ಅದನ್ನ ಆರೋಪ ಮಾಡಕ್ ಹೋಗ್ತಿಲ್ಲ, ಏನೋ ನ್ಯಾಯ ನಿಷ್ಠವಾಗಿ ನಡೆದಿದ್ದ. ಅನುಮಾನ ಬಂದಿರೋ ರಾಹುಲ್ ಗಾಂಧಿ ಅವರಿಗೆ ಏನ್ ಕೇಳ್ತಾ ಇದ್ದೀರಾ? ಒಂದು ಅಫಿಡವಿಟ್ ಕೊಡಿ ಅಂತ ಕೇಳ್ತಿದೆ. ಅಫಿಡವಿಟ್ ಕೊಟ್ಬಿಟ್ಟು ನೀವು ಜನಗಳಿಗೆ ಪ್ರಾಮಾಣಿಕವಾಗಿ ತಿಳಿಸಿ, ಅಫಿಡವಿಟ್ ಕೊಡಕ್ಕೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ? ಅದರಿಂದ ನೀವು ಒಂದು ಸಂವಿಧಾನದತ್ತವಾದ ಆಯೋಗನೇ ನಿಮ್ಗೆ ಉತ್ತರ ಕೊಡ್ಬೇಕು ಅಂತ ಬಯಸೋ ಬದಲು ಆಯೋಗ ಕೇಳ್ತಿರೋ ಒಂದು ಪ್ರೊಸೀಜರ್ ಫಾಲೋ ಮಾಡಕ್ಕೆ ಯಾಕೆ ಕಷ್ಟ? ಅಲ್ಲ ಸರ್, ನಾನು ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಚುನಾವಣಾ ಆಯೋಗ ಬರೀ ವಿಪಕ್ಷ ನಾಯಕನ ಹೇಳಿಕೆಗಳಿಗೆ ಮಾತ್ರ ಉತ್ತರ ಕೊಡೋ ಒಂದು ಚೌಕಟ್ಟಲ್ಲ ಇದು. ಇದು ಈ ದೇಶದ ಪ್ರತಿಯೊಬ್ಬರ ಮತದ ಅಧಿಕಾರ ಏನಿದೆ, ಹಕ್ಕೇನಿದೆ, ಆ ಹಕ್ಕನ್ನ ಕಸಿದುಕೊಳ್ಳಲಾಗ್ತಿದೆ ಅಂತ ಒಬ್ರು ವಿರೋಧ ಪಕ್ಷದ ನಾಯಕ ಆರೋಪ ಮಾಡೋ ಹೊತ್ತಿಗೆ ಅವ್ರ ಹತ್ರ ಅಫಿಡವಿಟ್ ಕೇಳೋದು ಒಂದು ಭಾಗ, ಅದನ್ನ ಕೇಳ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ಈ ದೇಶದ ಜನರಿಗೆ ಒಂದು ಅನುಮಾನ ಮೂಡಿದೆಯಲ್ಲ, ಆ ಅನುಮಾನವನ್ನ ಪರಿಹರಿಸಬೇಕಾದಂತ ಜವಾಬ್ದಾರಿ ಇರೋದು ಆಯೋಗದ ಮೇಲಲ್ಲ. ಅದೇನ್ ಬಿಜೆಪಿ ಪಕ್ಷದ ಮೇಲೆ ಇಲ್ಲ, ಕೇಂದ್ರ ಸರ್ಕಾರದ ಮೇಲಿಲ್ಲ, ಆಯೋಗದ ಮೇಲಿದೆ ಜವಾಬ್ದಾರಿ. ಅದರಿಂದ ನುಡ್ಸ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಆರೋಪ ಮಾಡ್ತಾ ಇದ್ದಾರೆ ಯಾರು? ಸಾಮಾನ್ಯ ಜನ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಪಬ್ಲಿಕ್ಸ್ಗೆ ಅವರು ಉತ್ತರ ಕೊಡಬೇಕಾಗಿತ್ತು. ಇವತ್ತು ಆರೋಪ ಮಾಡ್ತಾ ಇರೋದು ಯಾರು? ಒಬ್ಬ ಅಪೋಸಿಷನ್ ಲೀಡರ್ ಏನ್ ಕೇಳ್ತಾ ಇದ್ದಾರೆ? ಸಾರ್ವಜನಿಕವಾಗಿ ಯಾರು ಒಂದ್ ಪ್ರಶ್ನೆ ಕೇಳಿದ್ರೆ ಖಂಡಿತ ನೀವು ಸಾರ್ವಜನಿಕರು ಉತ್ತರ ಕೊಡಬೇಕಾಗಿತ್ತು. ಇವತ್ತು ಅಪೋಸಿಷನ್ ಲೀಡರ್ ಒಂದು ಕ್ರಿಯೇಟಿವ್ ಆಗಿ ನಾಳೆ ಚುನಾವಣೆ ಇದೆ, ಬಿಹಾರ್ ಚುನಾವಣೆ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ನಾವೇ ಉತ್ತರ ಕೊಡ್ಬೇಕು? ಇದು ದಾರಿ ತಪ್ಪಿಸಂತ ತಂತ್ರ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ಮಾಡಿರುವ ಆರೋಪ ಸತ್ಯವೇ ಇದ್ರೆ ಅಫಿಡವಿಟ್ ಮೂಲಕ ಕೇಳಿ, ಅಥವಾ ನಾವು ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸುಪ್ರೀಂ ಕೋರ್ಟ್ ಬೆಳಗ್ಗೆನೆ ಹೋಗಿ ನೀವು ಹೋಗ್ಬೋದಲ್ಲ. ನೀವು ದಾರಿ ತಪ್ಪಿಸೋಸ್ಕರ ಮಾಡ್ತಾರೆ, ನಿಮಗೆ ಉತ್ತರ ಕೊಡೋಂತ ಅವಶ್ಯಕತೆ ಇಲ್ಲ ಅಂತ ಚುನಾವಣಾ ಆಯೋಗದ ಇದಾಗಿದೆ. ಚುನಾವಣಾ ಆಯೋಗ ಉತ್ತರ ಕೊಡ್ಲೇಬೇಕಾಗತ್ತೆ. ಅದು ಯಾರೇ ಪ್ರಶ್ನೆ ಕೇಳಿ ಉತ್ತರ ಕೊಡ್ಬೇಕಾಗತ್ತೆ. ಅದೊಂದು ರಾಜಕೀಯ ಅಲ್ವೇ ಅಲ್ಲ ರವಿಚಂದ್ರೇಗೌಡ್ರೆ. ಕೂಡ ನೀವು ಕೇಸ್ ಫೈಲ್ ಮಾಡಿದ್ರೆ ಅಫಿಡವಿಟ್ ಫೈಲ್ ಮಾಡ್ಬೇಕು. ನಾನು ಅಫಿಡವಿಟ್ ಫೈಲ್ ಮಾಡಲ್ಲ, ನಾನು ಹಾಗೆ ಆರ್ಗ್ಯುಮೆಂಟ್ ಮಾಡ್ತೀನಿ, ಹೆಂಗ್ ಮಾಡಕ್ಕಾಗುತ್ತೆ?
ಕೋರ್ಟ್ ಅಲ್ಲಿ ಏನ್ ಮಾಡ್ತೀವಿ ನೀವು? ಗೌಡ್ರೆ ನಿಮ್ ಸಮಯ ಗೌಡ್ರೆ ನೀವು ಆಗ್ಲೇ ಹೇಳಿದ್ರಿ ಒಂದ್ ನಿಮಿಷ ದಿಲೀಪ್ ಅವರೇ, 1 ವರ್ಷದ ಮುಂಚೆ ಅವರಿಗೆ ಕೊಟ್ಟಿದ್ದಾರೆ ಅಂತ ನಮಗೆ ಸಿಕ್ಕಿರೋದು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ಸ್ ಪಬ್ಲಿಷ್ಡ್ ಅಂಡ್ ಶೇರ್ಡ್ ವಿತ್ ದ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಆನ್ 2/8/2024 ಅಂದ್ರೆ ಫಲಿತಾಂಶಕ್ಕಿಂತ 2 ತಿಂಗಳು ಮುಂಚೆ ಆ ಡೇಟಾ ಎಲ್ಲರ ಕೈಗೆ ಸಿಕ್ಕಿರೋದು. ಸೊ ಅದನ್ನ ಅನಲೈಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹೇಳಿ ಕೊನೆಯದಾಗಿ ಏನು ಉತ್ತರ ಮೇಡಮ್, ನಮ್ಮ ಕಾಂಗ್ರೆಸ್ ವಕ್ತಾರ ಬಸವರಾಜ್ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಅಂತಾರೆ. ಒಂದು ಡಿಬೇಟ್ ನಲ್ಲಿ ಬಂದಾಗ ಮಾತನಾಡ್ಬೇಕಾದ್ರೆ ಅದಕ್ಕೂ ಒಂದು ತೂಕ ಇರಬೇಕು. ಯಾಕೆ ಅಂತಂದ್ರೆ ಯಾರ ಬಗ್ಗೆ ಮಾತಾಡ್ಬೇಕು, ಇಲ್ಲಿ ಪ್ರಶ್ನೆ ಎತ್ತಿರೋದು ಚುನಾವಣಾ ಆಯೋಗಕ್ಕೆ. ಚುನಾವಣಾ ಆಯೋಗ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿಯವ್ರು ಬಂದು ಸಿಲ್ಲಿ ತರ ಬಂದು ಪ್ರೆಸ್ ಮೀಟ್ ರೋಡ್ ಅಲ್ಲಿ ನಿಂತ್ಕೊಂಡು ಉತ್ತರ ಕೊಡೋದು ಚೆನ್ನಾಗಿರುತ್ತಾ? ಈ ಪ್ರಧಾನಮಂತ್ರಿಗೆ ಪ್ರಶ್ನೆ ಕೇಳಿದ್ರೆ ಪ್ರಧಾನಮಂತ್ರಿ ಸಂಬಂಧಪಟ್ಟದ್ದು ಏನಾದ್ರು ಆರೋಪ ಮಾಡಿದ್ರೆ ಪ್ರಧಾನಮಂತ್ರಿ ಉತ್ತರ ಕೊಡ್ತಾರೆ. ನೀವು ಇಲ್ಲಿ ಆರೋಪ ಮಾಡ್ತಾ ಇರೋದು ಚುನಾವಣಾ ಆಯೋಗದ ಮೇಲೆ, ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ. ಚುನಾವಣಾ ಆಯೋಗಕ್ಕೂ ಕೂಡ ನೀವು ಸರಿಯಾದ ಅಫಿಡವಿಟ್ ಸಲ್ಲಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕು ಅದನ್ನು ಮಾಡ್ದೇನೆ ದಡ್ಡ ತರ ಅವರಿಂದನೇ ನೀವು ಬಯಸ್ತೀರಾ ಅಂದ್ರೆ ಏನಂತ ಹೇಳ್ಬೇಕು? ಇದನ್ನೆಲ್ಲ ಏನ್ ಚುನಾವಣಾ ಆಯೋಗ ಹೇಳ್ತಿದ್ರೆ ಜನಗಳು ನೋಡ್ತಾ ಇದ್ದಾರಲ್ವಾ? ಜನಗಳಿಗೆ ಯಾವ ರೀತಿ ರಾಹುಲ್ ಗಾಂಧಿ ಅನುಮಾನ ಬರ್ಸಕ್ ಹೋಗ್ತಾ ಇದ್ದಾರೋ ಅದೇ ರೀತಿ ಜನಗಳಿಗೂ ಅನುಮಾನ ಬರ್ತಿದೆ. ರಾಹುಲ್ ಗಾಂಧಿ ಕಳ್ಳು ತರ ಆಡ್ತಾ ಇದ್ದಲ್ಲ. ಒಂದು ಅಫಿಡವಿಟ್ ತಗೊಂಡು 50 ರೂಪಾಯಿ 100 ರೂಪಾಯಿ ಪೇಪರ್ ಅಫಿಡವಿಟ್ ತಗೊಂಡು ಕೊಡಲ್ಲ ಅಂದ್ರೆ ಇವ್ ದೊಡ್ಡ ಕಳ್ಳ. ಈ ಕಳ್ಳನ್ನ ನಂಬಿದ್ರೆ ಈ ದೇಶ, ಈ ರಾಜ್ಯನೂ ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ. ಈಗ ಹೇಳ್ತಾರೆ ಕಾಂಗ್ರೆಸ್ 136 180 ಬಂದ್ಬಿಡ್ತಿತ್ತು ಅಂತ ಹೇಳ್ತಾರೆ. ಇವತ್ತು ರೋಡ್ ನೋಡ್ರೆ 180 ಅಲ್ಲ, ಬರಸರಿ ಚುನಾವಣೆಯಲ್ಲಿ 10 ಸೀಟು ಬರಲ್ಲ. ಇದನ್ನ ಈ ಮಾಡೆಲ್ ನೋಡೋ ಕರ್ನಾಟಕದ ಮಾಡೆಲ್ ನ ಎಲ್ಲಾ ನೋಡ್ತಾ ಇದ್ರೆ ಈ ದೇಶದ ಮಾಡೆಲ್ಗೆ ಕನ್ವರ್ಟ್ ಮಾಡಕ್ ಹೋಗ್ತೀನಿ ಅಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ತಪ್ಪಿ ಏನೋ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಅಧಿಕಾರಕ್ಕೆ ಬರಲ್ಲ. ಇವ್ರು ಸತ್ಯವಂತರು ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕು, ಇಲ್ಲ ಚುನಾವಣಾ ಆಯೋಗಕ್ಕೆ ಮಧ್ಯಾಹ್ನಕ್ಕೆ ದಾಖಲೆ ಕೊಡ್ಬೇಕು. ನೀವು ಸುಮ್ಮನೆ ಓಡಾಡಿಕೊಂಡು ಉತ್ತರ ಕೊಟ್ಟಿದ್ರೆ ನಾನು ಒಬ್ಬ ವಕೀಲನಾಗಿ ಹೇಳ್ತೀನಿ, ಈ ರೀತಿ ಸಿಲ್ಸಿಲಿಯಾಗಿ ಮಾತಾಡೋ ಬಸವರಾಜ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಎಲೆಕ್ಷನ್ ಕಮಿಷನರ್ ಆಗಿ ಕೋರ್ಟ್ ಆಗಿ ಬಂದು ಉತ್ತರ ಕೊಡಲ್ಲ. ಪ್ರಧಾನಮಂತ್ರಿ ಸಿಲಿಂಡರ್ ಉತ್ತರ ಕೊಟ್ಟಿಗೆ ಅದು ರಾಹುಲ್ ಗಾಂಧಿ. ಪ್ರತಿ ಬಾರಿ ನಮ್ಮ ದೇಶದ ಬಗ್ಗೆ ಹೋಗಿ ಹೊರಗಡೆ ದೇಶದಲ್ಲಿ ಮಾತಾಡ್ತಾರೆ ಅಂದ್ರೆ ಇಂಥ ಸಿಲ್ಲಿ ವ್ಯಕ್ತಿನ ಯಾರು ಮುಂದೆ ಪ್ರಧಾನಮಂತ್ರಿ ಮಾಡ್ಕೊಳಕ್ ಇಷ್ಟಪಡ್ತಾರೆ? ಇಂಥ ಯಾವಾಗ್ಲೂ ವಿದೇಶದಲ್ಲೇ ವಾಸ ಮಾಡೋದಿನ ನಮ್ಮ ದೇಶ ಪ್ರಧಾನಿ ಆಗುತ್ತೆ. ಮೊದಲು 70 ವರ್ಷಕ್ಕೆ ತಿಳುವಳಿಕೆಯಲ್ಲಿ ಇವತ್ತು ನಮ್ಮ ಇಡೀ ಭಾರತೀಯ ಜನಕ್ಕೆ ತಿಳುವಳಿಕೆ ಬಂದಿದೆ. ಇನ್ ಯಾವುದೇ ಕಾರಣಕ್ಕೂ ಇವರ ಕುಟುಂಬ ಮತ್ತೊಂದ್ಸರಿ ಸರ್ಕಾರ ಸ್ಥಾಪನೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕೆ ಮುಗಿಸ್ತೀನಿ. ರವಿಚಂದ್ರೇಗೌಡ್ರೆ, ಆಯೋಗ ಉತ್ತರ ಕೊಡ್ಲೇಬೇಕಾಗತ್ತೆ, ಉತ್ತರ ಕೊಟ್ಟೇ ಕೊಡುತ್ತೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾಂವಿಧಾನಿಕ ಹುದ್ದೆ, ವಿರೋಧ ಪಕ್ಷದ ನಾಯಕ ಶಾಡೋ ಪ್ರಿಯಂ ಅವರು ಅಲಂಕರಿಸಿದ್ದಾರೆ. ಯಾಕೆಂದ್ರೆ ಅವರಿಗೆ ಉತ್ತರ ಕೊಟ್ಟಾಗ ಮಂಜೂರವರು ಅಫಿಡವಿಟ್ ಹಾಕ್ಬೇಕು, ರಾಹುಲ್ ಗಾಂಧಿ ಅಫಿಡವಿಟ್ ಹಾಕ್ಬೇಕು, ನಾನು ಅಫಿಡವಿಟ್ ಹಾಕ್ಬೇಕು. ವಿತೌಟ್ ಅಫಿಡವಿಟ್ ನೀವು ರಾಹುಲ್ ಗಾಂಧಿ ಕೈಲಿ ಹೇಳಿ ಒಂದು ಅಫಿಡವಿಟ್ ಹಾಕ್ಸಿ. ಒಂದಲ್ಲಿ ಚಂದ್ರಶೇಖರ್ ಕೈಲಿ ಒಂದು ಮಾತು ಕೇಳಿಸಿ, ಅಫಿಡವಿಟ್ ಹಾಕಿ ರಾಹುಲ್ ಗಾಂಧಿ ಒಂದು ಮಾತು ಕೇಳಿಸಿ, ಬಸವರಾಜ್ ಕೇಳಿಸಿ. ಯಾಕೆ ನೀವು ಬಿಜೆಪಿ ಚುನಾವಣಾ ಆಯೋಗದ ಬಗ್ಗೆನೇ ಮಾತಾಡ್ತೀರಿ? ಚಂದ್ರಶೇಖರ್ಗೆ ತಾವು ಮತ್ತು ಮಂಜುಳಾ ಬಾಸ್ಕಿ ಕಟ್ಟಿಯವರು ಒಂದು ಅಡ್ವೈಸ್ ಕೊಡಿ ರಾಹುಲ್ ಗಾಂಧಿಗೆ, ಹೌ ಟು ಬಿಹೇವ್ ಇನ್ ಪಬ್ಲಿಕ್ ಅಂತ. ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡಿ. ಕಾಂಗ್ರೆಸ್ ನವರು ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ತಾವು ಹೇಳ್ಕೊಡ್ಬೇಕು. ಪಬ್ಲಿಕ್ ನಲ್ಲಿ ಬಂದು ಮಾತಾಡೋದಲ್ಲ, ಅಫಿಡವಿಟ್ ಹಾಕ್ಬೇಕು, ಹೇಳ್ಕೊಡ್ಬೇಕು ಅವ್ರಿಗೆ. ರವಿಚಂದ್ರೇಗೌಡ್ರೆ, ಅಫಿಡವಿಟ್ ಹಾಕ್ಲಿ ಇರ್ಲಿ, ಚುನಾವಣಾ ಆಯೋಗ ಉತ್ತರಿಸತ್ತೆ. ಅದನ್ನ ನಾವು ಸರಿಯಾದ ಮಾರ್ಗ ಅಲ್ಲ. ಉತ್ತರ ಕೊಡಕ್ಕಾಗಲ್ಲ. ಕೇಳಿಸ್ಕೊಳ್ಳಿ ಸರ್, ಯಾವ ರೈಟ್ ಇಲ್ಲ, ಇನ್ಕ್ಲೂಡಿಂಗ್ ಯು. ಇಲ್ಲ, ನೀವು ಯಾವುದೇ ರೀತಿಯ ಪ್ರಶ್ನೆ ಒಂದೇ ಉತ್ತರ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಇಲ್ಲ ರವಿಚಂದ್ರೇಗೌಡ್ರೆ, ಇದು ನಿಮ್ಮ ಅಭಿಪ್ರಾಯ. ಆದ್ರೆ ಚುನಾವಣಾ ರವಿಚಂದ್ರೇಗೌಡ್ರೆ, ಜೆಡಿಎಸ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅದನ್ನೇ
ಚುನಾವಣಾ ಆಯೋಗ ಈಗಾಗ್ಲೇ ಪ್ರತಿಕ್ರಿಯೆ ಕೊಟ್ಟಾಗಿದೆ, ಅದನ್ನ ನಿಮ್ಗೆ ಹೇಳ್ತಾ ಇದೀನಿ. ನೀವು ಇಲ್ಲಿ ಕೂತ್ಕೊಂಡು ಇದನ್ನ ಹೇಳ್ತಾ ಇದೀರಿ, ಬಟ್ ಆಯೋಗ ಹೇಳ್ತಾ ಇದೆ ನಾವು ಇದಕ್ಕೆ ಡೀಟೇಲ್ ರೆಸ್ಪಾನ್ಸ್ ಅನ್ನ ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ. ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಚುನಾವಣಾ ಆಯೋಗ ಉತ್ತರ ಕೊಡತ್ತೆ ಅಂತ. ಮಾದೇವಪುರ ವಿಚಾರದಲ್ಲಿ ಉತ್ತರ ಕೊಟ್ಟಿದೆ, ಆಳಂದ ವಿಚಾರದಲ್ಲೂ ಅದು ಉತ್ತರ ಕೊಟ್ಟಿದೆ. ನೀವ್ ಹೇಳ್ತಾ ಇದ್ರಿ ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ. ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಈಗಲೂ ಅದು ತನ್ನ ಸಾಮಾಜಿಕ ಖಾತೆಯಲ್ಲಿ, ತನ್ನ ಅಧಿಕೃತ ಖಾತೆಯಲ್ಲಿ ರೆಸ್ಪಾನ್ಸ್ ಮಾಡಿ ಆಗಿದೆ. ಡೀಟೇಲ್ ರೆಸ್ಪಾನ್ಸ್ ಅನ್ನ ನಾವು ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ. ನೀವು ಅಫಿಡವಿಟ್ ಫಾಲೋ ಮಾಡ್ತೀನಿ, ಯಾಕೆ ನೀವು ಚುನಾವಣಾ ಆಯೋಗನೇ ಕ್ವಶನ್ ಮಾಡ್ತೀರಿ? ಸೆಕೆಂಡ್ ಟೈಮ್ ಕೊಡಿ ಸರ್, ನಿಮ್ಗೆ ಅರ್ಥ ಆಗಿದೆಯಾ ನಾನು ಹೇಳ್ತಿದ್ದೀನಾ? ರವಿಚಂದ್ರ ಗೌಡ ನನಗೆ ಅರ್ಥ ನಿಮ್ಗೆ ಡೀಟೇಲ್ ಬೇಕು ಅಂದ್ರೆ ಚುನಾವಣಾ ಆಯೋಗಕ್ಕೆ ಅಫಿಡವಿಟ್ ಕೊಟ್ಟರೆ ಡೀಟೇಲ್ ಉತ್ತರ ಸಿಗುತ್ತೆ, ಇಲ್ಲ ಸಿಗಲ್ಲ ನಿಮ್ಗೆ. ನಿಮ್ಗೆ ಕರೆಕ್ಟ್ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಅಫಿಡವಿಟ್ ಹಾಕ್ಬೇಕು. ಅಫಿಡವಿಟ್ ಹಾಕ್ಲಿಲ್ಲ ಅಂದ್ರೆ ಸಿಗಲ್ಲ ನಿಮ್ಗೆ. ಅಫಿಡವಿಟ್ ಹಾಕಿದ್ರೆ ಮಾತ್ರ ಕರೆಕ್ಟ್ ಆಗಿ ಸಿಕ್ಕೋದು. ಚುನಾವಣಾ ಆಯೋಗ ಆಲ್ರೆಡಿ ಮಂಜುಳಾ ಬೇಕು ಅಂದ್ರೆ ನಿಮಗೆ ಕರೆಕ್ಟ್ ಆಗ್ಬೇಕು ಅಂದ್ರೆ ನೀವು ಅಫಿಡವಿಟ್ ಮಾತ್ರ ಬರೋದು ಉತ್ತರ. ನಾನು ಹೇಳ್ತಾ ಇದ್ದೀನಿ, ಬೇಕು ಅಂದ್ರೆ ನಿಮಗೆ ಅಫಿಡವಿಟ್ ಹಾಕಿದ್ರೆ ಮಾತ್ರ ಉತ್ತರ ಬರುತ್ತೆ. ಇಲ್ಲ ನೀವು ಕಾಂಗ್ರೆಸ್ ಪರವಾಗಿ ಯಾರಷ್ಟೇ ಮಾತಾಡೋದು ಏನು ಸಿಕ್ಕಲ್ಲ. ಇನ್ ಡೀಟೇಲ್ ಇಫ್ ಯು ವಾಂಟ್ ಯು ಹ್ಯಾವ್ ಟು ಫೈಲ್ ಅಫಿಡವಿಟ್. ಇದು ನನ್ನ ಇದು ನಾನು ಕಾನೂನುಬದ್ಧವಾಗಿ ಕೇಳಿದರೆ ನೀವು ಕೊಡಬೇಕು. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಇಷ್ಟನ್ನೇ ಓದ್ಬಿಡ್ತೀನಿ. ನೀವ್ ಹೇಳೋದು ಅರ್ಥ ಆಯ್ತು ಮೇಡಮ್. ಅವ್ರು 2 ದಿನ ಬಿಟ್ಟು ಕೊಡ್ತಾರೆ ಅಂತ ಇಟ್ಟಿದ್ದೀನಿ. ನನ್ಗೆ ಅರ್ಥ ಆಗ್ತಿದೆ. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಹರಿಯಾಣ ಅವರ ಏನ್ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಂದ್ರೆ, ಡೀಟೈಲ್ಡ್ ರೆಸ್ಪಾನ್ಸ್ ಟು ದಿ ಪ್ರೆಸ್ ಕಾನ್ಫರೆನ್ಸ್ ಆಫ್ LOP ಅಂದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಶ್ರೀ ರಾಹುಲ್ ಗಾಂಧಿ ಈಸ್ ಟು ಫಾಲೋ ಸೂನ್ ಅಂತ. ಶೀಘ್ರದಲ್ಲೇ ನಾವು ಡೀಟೈಲ್ಡ್ ಆನ್ಸರ್ ಕೊಡ್ತೀವಿ ಅಂತ ಅಲ್ಲಿನ ಮುಖ್ಯ ಚುನಾವಣಾಧಿಕಾರಿ ಹೇಳಿದ್ದಾರೆ. ಇವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಆನ್ಸರ್ ಕೊಡಲ್ಲ. ನೀವು ಅಫಿಡವಿಟ್ ಕೊಟ್ಟರೆ ಮಾತ್ರ ನಿಮ್ಗೆ ಕರೆಕ್ಟ್ ಆನ್ಸರ್ ಬರೋದು. ಇಲ್ಲದೆ ನಿಮ್ಗೆ ಜನರಲ್ ಆಗಿ ಇವ್ರು ಹೆಂಗೆ ನಾಲ್ವರು ಕೂಡ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಸಾರಿ,